ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಟಿ ಕತ್ರಿನಾ ಕೈಫ್ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಪೂಜೆಯನ್ನ ನೆರವೇರಿಸಿದ್ದಾರೆ ಕತ್ರಿನಾ ಕೈಫ್. ಕೆಲವೇ ಕ್ಷಣಗಳಲ್ಲಿ ನಾಗ ಪ್ರತಿಷ್ಠೆ ಪೂಜೆಯನ್ನ ನೆರವೇರಿಸಿಕೊಡ್ತಾರೆ ಕತ್ರಿನಾ ಕೈಫ್. ಒಂದು ವಾರದ ಹಿಂದೆಯೇ ಸರ್ಪ ಸಂಸ್ಕಾರ ಸೇವೆಯನ್ನ ಬುಕ್ ಮಾಡಿಕೊಂಡಿದ್ರು ನಟಿ. ವಿಶೇಷ ಸಂಕಲ್ಪವನ್ನ ಮಾಡಿ ಸರ್ಪ ಸಂಸ್ಕಾರ ಸೇವೆಯನ್ನ ಸಲ್ಲಿಸಿದ್ದಾರೆ ಕತ್ರಿನಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಗ ಪ್ರತಿಷ್ಠಾಪನಾ ಪೂಜೆ ಕೂಡ ಮಾಡ್ತಾರೆ ಕತ್ರಿನಾ ಕೈಫ್. ಈಗಾಗಲೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿರುವಂತಹ ಕತ್ರಿನಾ ಕೈಫ್ ಸರ್ಪ ಸಂಸ್ಕಾರ ಮಾಡಿದ್ದಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಗ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಇಂತಹ ಪೂಜೆಗಳನ್ನ ಯಾರ್ಯಾರಿಗೆ ಸರ್ಪ ದೋಷವಿರುತ್ತೆ ಅಥವಾ ಈ ಸರ್ಪ ದೋಷಗಳಲ್ಲೂ ಕೂಡ ಬೇರೆ ಬೇರೆ ದೋಷಗಳಿರ್ತವೆ, ಅದಕ್ಕೆ ಸಂಬಂಧಪಟ್ಟಂತೆ ಅವರ ಯಾರನ್ನ ನಂಬ್ತಾರೆ ಅರ್ಚಕರನ್ನು ಅಥವಾ ಜ್ಯೋತಿಷಿಗಳನ್ನು ಅವರ ಹತ್ರ ಕೇಳಿದಂಥ ಸಂದರ್ಭದಲ್ಲಿ ಅವರು ಸಲಹೆ ಕೊಟ್ಟಿರ್ತಾರೆ ಇಂತಹ ಒಂದು ಪೂಜೆಯನ್ನ, ಇಂತಹ ಒಂದು ಸಂಕಲ್ಪವನ್ನ ಮಾಡಬೇಕು ಅಂತ. ಕತ್ರಿನಾ ಕೈಫ್ ಅವರು ಕೂಡ ಈಗಾಗಲೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರವನ್ನ ಮಾಡಿದ್ದಾಗಿದೆ. ಆಶ್ಲೇಷ ಬಲಿ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಗ ಪ್ರತಿಷ್ಠೆಯ ಪೂಜೆಯನ್ನ ಮಾಡ್ತಾರೆ, ಅಂದರೆ ನಾಗ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಒಂದು ನಾಗ ಸತ್ತಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಂಸ್ಕಾರವನ್ನ ಮಾಡ್ತಾರೆ, ಅಂದರೆ ಸಂಸ್ಕಾರ ರೂಪದಲ್ಲಿ ಅಂತ್ಯ ಸಂಸ್ಕಾರವನ್ನ ವಿಧಿವಿಧಾನಗಳಿಂದ ಮಾಡ್ತಾರೋ ಹಾಗೇನೆ ಮಾಡುವಂಥ ಒಂದು ಸೇವೆ ಇದು. ಏನಾದರೂ ನಮ್ಮಿಂದ ತಪ್ಪಾಗಿತ್ತು ಅಂದರೆ ಅಥವಾ ನಮ್ಮ ಪೂರ್ವಿಕರಿಂದ ತಪ್ಪಾಗಿತ್ತು ಅಂದರೆ ಆ ಎಲ್ಲ ದೋಷಗಳಿಂದ ಮುಕ್ತರಾಗಬೇಕು ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ಸರ್ಪದೋಷ ಇರುವಂಥವರು ಯಾರಿಂದ ಆದರೂ ತಟ್ಟಿರುತ್ತೆ, ಹಿರಿಯರಿಂದ ಇರ್ಬೋದು ಅಥವಾ ನಮ್ಮ ಪೂರ್ವಿಕರು ಯಾರಾದರೂ ಮಾಡಿರೋ ತಪ್ಪಿನಿಂದ ಅಂಥ ದೋಷ ಇರುತ್ತೆ. ಅಂಥ ಸಂದರ್ಭದಲ್ಲಿ ಹೀಗೆ ಮಾಡ್ತಾರೆ. ಕತ್ರಿನಾ ಕೈಫ್ ಅವರು ಕೂಡ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಿನ್ನೆಯಿಂದ ಕೂಡ ಅಲ್ಲೇ ಇದ್ದಾರೆ ಅವರು. ಈಗಾಗಲೇ ಸರ್ಪ ಸಂಸ್ಕಾರವನ್ನ ಮಾಡಲಾಗಿದೆ. ಅಂದರೆ ಒಂದು ಸರ್ಪಕ್ಕೆ ಕೊನೆಯದಾಗಿ ಮುಕ್ತಿ ಕೊಡುವಂಥ ಕೆಲಸ ಏನಿರುತ್ತೆ ಅದನ್ನು ಅಂತ್ಯಕ್ರಿಯೆಯನ್ನು ಎಲ್ಲ ರೀತಿಯಲ್ಲೂ ಮಾಡ್ತಾರೆ. ಅದಾಗಿದೆ. ಆಶ್ಲೇಷ ಬಲಿ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ. ಈಗೇನಿದ್ರೂ ಕೂಡ ನಾಗ ಪ್ರತಿಷ್ಠಾಪನಾ ಕಾರ್ಯವನ್ನು ಮಾಡಬೇಕಾಗುತ್ತೆ. ಅದಕ್ಕೂ ಕೂಡ ಎಲ್ಲ ಸಿದ್ಧತೆಗಳು ನಡೆದಿವೆ. ಮುಂಚಿತವಾಗಿ ನಂಗೆ ಗೊತ್ತಾಗಿತ್ತು, ಆದರೂ ಸಹಿತ ನಾವು ಯಾರಿಗೂ ಗೌಪ್ಯತೆಯನ್ನು ಕಾಪಾಡಿದ್ವಿ. ವಿಕ್ಕಿ ಕೌಶಲ್ ಅವರ ಗಂಡ ಬರ್ಬೋದಾಗಿತ್ತು, ಆದರೆ ಅವರು ತಾಯಿಯವರು ತಂದೆಯವರು ಬಂದಿರೋದ್ರಿಂದ ನಾವು ಅವ್ರಿಗೆ ವೈಯಕ್ತಿಕದ್ದು ಯಾರು ಬರಲಿಲ್ಲ ಅಂತ ಕೇಳಲಿಕ್ಕೆ ಆಗಲಿಲ್ಲ. ಕತ್ರಿನಾ ಮೇಡಮ್ ಅವ್ರು ಬಂದು ಅವ್ರಿಗೆ ಆಗಿ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ನಿಮಗೆ ಒಂದು ವಾರ ಮುಂಚಿತವಾಗಿ ನಂಗೆ